ಹಿಂದೂಗಳು ಅಂತಂದ್ರೆ ರಾಜಕೀಯ ಮಾಡೋದಲ್ಲ, ಅಪಪ್ರಚಾರ ಮಾಡೋದಲ್ಲ, ಸುಳ್ಳು ಹೇಳೋದಲ್ಲ. ಮನುಷ್ಯತ್ವ ಇರಬೇಕು. ಯಾವನೇ ಆದರೂ ಕೂಡ ಮನುಷ್ಯತ್ವ ಇರಬೇಕು. ಮನುಷ್ಯತ್ವ ಇಲ್ಲದೆ ಇದ್ರೆ ಅವರು ಏನಂತ ಕರೀತಾರೆ, ಅವ್ರಿಗೆ ಅಮಾನವೀಯವಾದಂಥ ನಡವಳಿಕೆ ಇದ್ರೆ ಅವ್ರಿಗೆ ಮನುಷ್ಯರಲ್ಲ ಅಂತ ಕರೀತಾರೆ. ಬಟ್ ದಸರಾನು ರಾಜಕಾರಣ ಆಗೋಯ್ತಲ್ಲ. ದಸರಾ ರಾಜಕಾರಣ ಮಾಡಿದವ್ರು ಯಾರ್ರಿ? ಅವರು ದಸರಾನು ರಾಜಕಾರಣ ಮಾಡಕ್ ಶುರು ಮಾಡ್ತಾರೆ. ದಸರಾನು ಮಾಡ್ತಾರೆ, ಅವ್ರ ಮನೇನೂ ಮಾಡ್ತಾರೆ ರಾಜಕಾರಣ. ಸುಳ್ಳು ಹೇಳೋದು ಬಿಟ್ಟರೆ ಇನ್ನೇನಾದ್ರು ಬರ್ತದ ಅವ್ರಿಗೆ? ಬಾನು ಮುಸ್ತಾಕು ಒಬ್ಬ ಕನ್ನಡದ ರೈಟರು ಅಲ್ವಾ? ಅವ್ರನ್ನ ಉದ್ಘಾಟನೆ ಕರೆದ್ರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ. ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ? ಎಷ್ಟು ಜನ ಸಿಕ್ಕಿದೆ? ಮತ್ತೆ ಅದು ಗೌರವಿಸ್ಬೇಕಲ್ಲ. ಅವ್ರಿಗೊಂದು ಗೌರವ ಕೊಡ್ಲಿಕ್ಕೋಸ್ಕರ ಅವ್ರನ್ನ ದಸರಾ ಉದ್ಘಾಟನೆ ಮಾಡಿಸ್ತಾರೆ. ಬಟ್ ಈ ತರದ ಚಲೋಗಳಿಂದ ದಸರಾ ಮೇಲೆ ಎಫೆಕ್ಟ್ ಆಗಲ್ವಾ? ಅಂದ್ರೆ ಒಂದು ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಲ್ಲ? ಯಾಕೆ ಬ್ಯಾಡ್ ಇಮೇಜ್? ಅಲ್ಲ, ಹೋರಾಟ ಮಾಡ್ತೀವಿ ಅಂತಾರೆ. ಈಗ ಕೆಲವರು ಮಾತ್ರ, ಎಲ್ಲರೂ ಮಾಡ್ತಾ ಇಲ್ಲ. ಅವರು ಹಿಂದೂಗಳೆಲ್ಲ ಅವ್ರ ಜೊತೆ ಇದ್ದಾರ. ಬಿಜೆಪಿ ಮಾತ್ರ ಶಿವಕುಮಾರ್ ಅವರು ಹೇಳಿದ್ಮೇಲೆ ಸ್ವಲ್ಪ ಗಲಾಟೆ ಜಾಸ್ತಿ ಆಗಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಂತ ಅಲ್ಲ ಅಂದಿದ್ದು. ಐ ಆಮ್ ನಾಟ್ ಟೆಲ್ಲಿಂಗ್ ಹಿಂದೂಗಳ ಆಸ್ತಿ ಮುಸಲ್ಮಾನರ ಆಸ್ತಿ ಅಂತ ಹೇಳಕ್ ಹೋಗಲ್ಲ. ಅದು ಹಿಂದೂಗಳ ಆಸ್ತಿನೇ ಇರ್ಬೋದು. ದಸರಾ ಅನ್ನೋದು ನಾಡಹಬ್ಬ ಅಲ್ವಾ? ನಾಡಹಬ್ಬ ಅಂತಂದ್ರೆ ಏನು? ಎಲ್ಲರೂ ಶೇರ್ ಮಾಡೋದು. ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ರು ಎಲ್ಲರೂ ಶೇರ್ ಮಾಡೋದು. ಮಾಡ್ತಾ ಇದ್ದೀವಿ. ಅಲ್ಲ, ಬಟ್ ಡಿ ಕೆ ಶಿವಕುಮಾರ್ ಅವರು ಇದು ಹಿಂದೂಗಳದಲ್ಲ ಅಂದ್ಬಿಟ್ರು. ಅವಾಗಿಂದ ಸ್ವಲ್ಪ ಇದು ಜಾಸ್ತಿ ಆಗೋಯ್ತು. ನನಗೆ ಗೊತ್ತಿಲ್ಲ. ಇದು ದಸರಾ ಹಿಂದೂಗಳಿಗೆ ಸೇರುತ್ತಲ್ಲ. ಚಾಮುಂಡಿ ಬೆಟ್ಟ ಅವರು ಚಾಮುಂಡಿ ಬೆಟ್ಟ ಹೇಳಿದ್ದು. ಚಾಮುಂಡಿ ಬೆಟ್ಟ ಹಿಂದೂಗಳದಲ್ಲ ಅಂತ, ಹಿಂದೂಗಳ ಆಸ್ತಿ ಅಲ್ಲ ಅಂತ. ಆದ್ಮೇಲೆ ಚಾಮುಂಡಿ ಇದು ದಸರಾ ಮಾಡೋದು ನಾವು. ಚಾಮುಂಡಿ ಬೆಟ್ಟ ಅಲ್ಲ ವಿಷಯ. ಇಶ್ಯೂ ಇರೋದು